ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ಕುರಿತು ಮೇಲಿನ ವಿಷಯಕ್ಕೆ ಮತ್ತು ಉಲ್ಲೇಖ ಸಂಬಂಧಿಸಿ ದಂತೆ ಕಾರಟಗಿ ತಾಲೂಕಿನ ಗುಂಡೂರು 5ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಕರ ವಸೂಲಿ ಅವ್ಯವಹಾರ ನಡೆದಿದೆ ಎಂದು ಸರ್ವ ಸದಸ್ಯರು ಮನವಿ ಸಲ್ಲಿಸಿರುತ್ತಾರೆ. ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಸಿಒ ಅವರಿಗೆ ದಿನಾಂಕ 12/6/2024ರಂದು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಶ್ರೀಮತಿ ಸತ್ಯವತಿ ಗಂಡ ಶ್ರೀನಿವಾಸ್ ಹಾಗೂ ಸರ್ವ ಸದಸ್ಯರು ಮನವಿಯನ್ನ ಸಲ್ಲಿಸಿರುತ್ತಾರೆ. ಸದರಿ ಪ್ರಕರಣವನ್ನ ಪರಿಶೀಲನೆಗಾಗಿ ತನಿಖಾ ಅಧಿಕಾರಿಗಳು ನೇಮಿಸಲಾಗಿದ್ದು ಸದರಿ ದಂಡವನ್ನ 24 ಗಂಟೆ ಒಳಗಾಗಿ ಪರಿಶೀಲನೆ ಮಾಡಿ ಈ ಕಾರ್ಯಕ್ಕೆ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ. ಆದರೆ 3 ದಿನಗಳು ಕಳೆದರೂ ಕೂಡ ಇದುವರೆಗೆ ತನಿಖಾ ತಂಡ ಸ್ಥಳಕ್ಕೆ ಬಾರದೆ ಇರೋದ್ರಿಂದ ಪಂಚಾಯಿತಿಯ ಸದಸ್ಯರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಮಾರು 11 ತಿಂಗಳ ಮುಂಚೆ ಪಂಚಾಯಿತಿ ಶೌಚಾಲಯವನ್ನ ಪುನರ್ ನಿರ್ಮಿಸಲು ಡೆಮಾಲಿಷನ್ ಮಾಡಿದ್ದು ಆದರೆ ಇದುವರೆಗೂ ಆ ಕಾಮಗಾರಿಯ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಪಂಚಾಯತ್ನಲ್ಲಿ 13 ಜನ ಸ್ತ್ರೀ ಸದಸ್ಯರುಗಳು ಇದ್ದು ಮತ್ತು ಸಿಬ್ಬಂದಿಗೆ ತೊಂದರೆಯಾಗಿದೆ ಹಾಗೂ ಪಂಚಾಯಿತಿಯು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ. ಪಂಚಾಯತ್ನಲ್ಲಿ ಎಲ್ಲಂದರಲ್ಲಿ ಬೀರ್ ಬಾಟಲ್ ಮತ್ತು ಸಿಗರೆಟ್ ಖಾಲಿ ಪ್ಯಾಕ್ಸ್ಗಳ ದರ್ಶನವಾಗ್ತಾ ಇದೆ. ಮೆಂಬರ್ ವೀರೇಶ್ ಮಾತನಾಡಿ ಪಿಡಿಒ ಕನಕಪ್ಪ ಮತ್ತು ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ್ದಾರೆ ಮತ್ತು ಪಿಡಿಒ ಕನಕಪ್ಪ ಗೂಂಡಾ ವರ್ತನೆಯನ್ನ ತೋರುತ್ತಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಾಗಿ ತೆಗೆದುಕೊಂಡಿದ್ದ ಪೈಪ್ ಮತ್ತು ಇನ್ನಿತರ ಸಾಮಾನುಗಳು ಪಂಚಾಯಿತಿಯಲ್ಲಿ ಹಾಗೆ ಬಿದ್ದಿದೆ. ಯಾವುದೇ ಕಾರ್ಯ ಮಾಡದೆ ಬಿಲ್ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಶೀಘ್ರ ತನಿಖೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ರಾಕೇಶ್ ವಿ ಪಂಚಾಯತಿ ಬರೋದು ಹೋಗೋದು ದಿನ ಒಂದು ಕಾಲಕ್ಕೆ ಒಂದು ಕೆಲಸವನ್ನ ಎಲ್ಲ ನಂಬರ್ ಹೇಳಿವಿ, ಎಲ್ಲ ಹೇಳಿವಿ. ಯಾರನ್ನಾಗಲ್ಲ ಬರೀ ಇವತ್ತು ನಾಳೆ ಈಗ ಮಾಡಿಕೊಡ್ತೀನಿ, ಇವತ್ತು ಬಾ ನಾಳೆ ಬಂಬೋದು ಬಂದು ಬರೋದು ಹೋಗೋದು ಬರೀ ಸಾಕಾಗೈತೆ. ನಿಮ್ಗೆ ಎಷ್ಟು ಸಲ ಬಂದ್ರೆ ಪಿಡಿಯೋ ಅಂತ ಬರೀ ಹೇಳೋದೆ ಗೌಡಪ್ಪನ ಮೇಲೆ ಈತ ಹೇಳೋದು ಇದ ಮೇಲೆ ಆತ ಹೇಳೋದು ಬರೀ ಹಿಂಗೆ ಮಾಡ್ಯಾರ. ನಾವು ಫ್ಲಾಟ್ ಕೊಟ್ಟಿವ್ರಿ ನಮ್ಮ ಭಾಗ ಸಲುವಾಗಿ ಮಾಡಿಕೊಡೋಕೆ ಆಗಿಲ್ಲ ರೀ. ಬರೀ 3 ತಿಂಗಳು ತಿರುಗಿರಿ, ಒಂದು ದಿನಲ್ಲಿ 2 ದಿನಲ್ಲಿ ದುಡ್ಡು ಕೊಡ್ತು ಅಂದ್ರೆ ಮಾಡಿಲ್ಲ ರೀ. ಕೊಡ್ತು ಅಂತ 2 ಸಲ 3 ಸಲ ಕೊಡೋಕೆ ಹೋಗಿವ್ರಿ. ಆದ್ರೆ ಮಾಡ್ತು ಅಂತ ಬರೀ ಹಿಂಗೆ ಹೇಳ ಕೊಟ್ಟಿವಿ. ದುಡ್ಡು ಸತಿ ಕೊಟ್ಟಿವಿ, ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ಬೇಕು? ಕೊಟ್ಟಿವಿ ಎಲ್ಲ ಒಟ್ಟು ಮಾಡ್ತು ಅಂತ ಹೇಳೋದು ಬರೀ ಹಿಂಗೆ ಮಾಡಿಲ್ಲ ಕೆಲಸ. ಹೇಳಿ ಸಾಕಾಯ್ತು. 4-5 ಸಲ ಬಂದಿವಿ, ಎಲ್ಲರೂ ಕೊಟ್ಟು ಹೇಳಿಸಿವಿ. ಪಂಚಾಯತ್ ಏನು ಕೇಳ್ತೀರಿ? ಪಂಚಾಯತಿ ಕಡೆಯಿಂದ ಇದು ಯಾವ್ದಾನ ಬಂದ ಮೇಲೆ ಕೆಲಸ ಆಗ್ಬೇಕು. ನಮಗೆ ಕೆಲಸ ಬೇಕಂತ ನಾವು ಕೇಳೋದ್ರಿ. ಕೆಲಸ ಬೇಕು ನಮ್ಗೆ. ಯಾವಾಗಂತ ಬಂದಿವಿ ಅಂದ್ರೆ 20 ಸಲ ಬರ್ಬೇಕಂದ್ರೆ ಎಲ್ಲರನ್ನ ಕೇಳ್ಬೇಕು ಹೋಗ್ಬೇಕಂದ್ರೆ ಹೆಂಗೆ ಮಾತೈತಿರ? ಇದು ಗ್ರಾಮ ಪಂಚಾಯತ್ ನಾನು ಅನಿಸಿದ ಮಟ್ಟಿಗೆ ಯಾಕೆ ದನದ ಕೊಟ್ಟಿದ್ದು. ಯಾಕಂದ್ರೆ ಇಲ್ಲೇ ಶೌಚಾಲಯ ಇಲ್ಲ ಅಂದಮೇಲೆ ಸಾರ್ವಜನಿಕ ಶೌಚಾಲಯ ಇವ್ರು ಎಲ್ಲಿ ಕಟ್ಕೊಡ್ತಾರೆ? ಇವಾಗ ಎಲ್ಲ ಮೆಂಬರ್ ಒಂದು ಸೈಡ್ ಇದ್ದು ಪಾಪ ಅವರು ಹೋರಾಟ ಮಾಡಿದಾಗ ಇವರು ಪಿಡಿಯೋದವ್ರು ಏನು ಮಾಡ್ತಾರೆ ಅಂದರೆ ಹಣವನ್ನು ಇಸ್ಕೊಂಡ್ಬಿಟ್ಟು ಲ್ಯಾಂಡ್ ಬಿ ಫಾರ್ಮ್ ಕೊಡುವಂಥ ವ್ಯವಸ್ಥೆ ಈ ಗುಂಡೂರು ಗ್ರಾಮ ಪಂಚಾಯತಿಯಲ್ಲಿ ಬಂದಿದೆ. ಆದ ಕಾರಣ ದಯವಿಟ್ಟು ಮೀಡಿಯಾ ಮೂಲಕ ಹೇಳೋದೇನೆಂದರೆ ಯಾವುದೇ ಒಂದು ಕಾಮಗಾರಿ ಆಗಬೇಕಂದ್ರೂ ಅವರು ಲಂಚ ಕೇಳ್ತಾರೆ. ಇದರಲ್ಲಿ ಅತಿ ಮುಖ್ಯವಾದ ಒಂದು ಪಾತ್ರ ಪಿಡಿಯೋ ಅವ್ರದ್ದು ತುಂಬಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸಿಂಗಾಳ ಗ್ರಾಮದಲ್ಲಿ ಒಂದು ಚರಂಡಿ ವ್ಯವಸ್ಥೆ ಕೂಡ ಸರಿ ಇಲ್ಲ. ಪಾಪ ಮೆಂಬರ್ಗಳು ತೆಗೆಸ್ಬೇಕಂದ್ರೆ ಅವ್ರಿಗೆ ಬಿಲ್ ಮಾಡೋಕ್ಕೆ ಇವರು ಸಹ್ಯ ಮಾಡಲ್ಲ. ಅಂಥದ್ರಲ್ಲಿ ಪಾಪ ಅವ್ರು ಕೈಲಾಗಿ ಕೆಲಿದು ತೆಗೆಸ್ತಾರೆ. ಜನ ಅವ್ರನ್ನ ಆರ್ಸ್ ಕಳಿಸಿದ್ದಾರೆ ಅಂದಮೇಲೆ ಅವ್ರೊಂದು ಜವಾಬ್ದಾರಿ ಇರುತ್ತೆ. ಸೊ ಅಂಥದ್ರಲ್ಲಿ ಇವರು ಪಿ ಡಿ ಅವರು ತಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಪಂಚಾಯತಿನ ತಮ್ಮದೇ ಒಂದು ದರ್ಬಾರ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟೋ ಇದು ಒಂದೇ ಅಂತಲ್ಲ, ಎಲ್ಲ ಒಂದು ಬಿಸಿಯೂಟದ ಇವತ್ತಿಗೂ ಸಿಂಗಾಳ ಗ್ರಾಮದಲ್ಲಿ ಬಿಸಿಯೂಟದ ಮುಖ್ಯಸ್ಥರು ಇಲ್ಲವೇ ಇಲ್ಲ. ಅಂಥ ವಿಚಾರದಲ್ಲೂ ಕೂಡ ತಮ್ಮ ಮಾಡಿ ಒಂದು ಬಿಸಿಯೂಟ ಮಾಡಬೇಕಾದ್ರೆ 2.5 ವರ್ಷ ಆಯಿತು ಸಿಂಗಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮುಖ್ಯಸ್ಥರು ಇಲ್ಲ. ಈ ಥರ ಸಂದರ್ಭದಲ್ಲಿ ಪಿಡಿಯೋದವ್ರು ಏನೋ ವರ್ಕ್ ಮಾಡದೆ ಇದ್ದ ಕಾರಣ ದಯವಿಟ್ಟು ಈ ಮೀಡಿಯಾ ಮೂಲಕ ಅವ್ರಿಗೂ ನಾನು ಡೈರೆಕ್ಟ್ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಅಧಿಕಾರ ಇರೋದು ಕೊಟ್ಟಿರೋದು ಸರ್ಕಾರ ಜನರ ಒಂದು ಉಪಯೋಗಕ್ಕೋಸ್ಕರ. ನೀವು ಜನರನ್ನೇ ನೀವು ದುರಸ್ತಿ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಬಂದಾಗ ನೀವು ಜನರಿಗೆ ಹೇಗೆ ಸಹಾಯ ಮಾಡ್ತೀರ ಅನ್ನೋದು ಮುಖ್ಯ ಆಗುತ್ತೆ. ಥ್ಯಾಂಕ್ ಯು. ತಾಯಿನ ಬಂದು ಕೇಳೋಕ್ಕಾಗಲ್ಲ. ನಮ್ಮ ತಾಯಿ ಪರವಾಗಿ ನಾನು ಏನಾದರೂ ಕೇಳಕ್ಕೆ ಬಂದ್ರೆ ಪಿಡಿಯೋ ಏನಂತ ಮಾತಾಡ್ತಾನೆ, ನಿಮ್ಮ ತಾಯಿ ಮೆಂಬರ್ ನಿಮ್ಮ ತಾಯಿ ಕೇಳ್ಬೇಕು ನಿಂದೇನೈತಿ ಮುಚ್ಕೊಂಡು ಹೋಗಂತ ಮಾತಾಡ್ತಾನೆ ಯಾರು ಕನಕಪ್ಪ ಪಿಡಿಯೋ. ಇವಾಗ ಮೆಂಬರ್ಗಳಿಗೆ ಈ ಥರ ದೌರ್ಜನ್ಯವಾಗಿ ಮಾತಾಡ್ತಾರೆ ಅಂದಮೇಲೆ ಸಾರ್ವಜನಿಕರಿಗೆ ಏನು ರೆಸ್ಪಾನ್ಸ್ ಮಾಡ್ತಾರೆ? ಮತ್ತು ಆ ರೂಟ್ನೇ ಬಾ ನೀನು ಹುಡ್ಕೊಂಬಂತಾನೆ ರೌಡಿಸಮ್ ಮಾತಾಡ್ತಾನೆ ಯಾರು ಕನಕಪ್ಪ. ಅವರು ಲೆಕ್ಚರರ್ ಆಗಿ ಈ ನಂತರ ಪಿಡಿಯೋ ಆಗ್ಯಾರ. ರೂಟ್ ಯಾವುದು? ಕನಕಗಿರಿಯಿಂದ ಬರ್ತಾರೆ ಅವರು. ನಾನು ಆ ಮಾರ್ಗದೊಳಗೆ ಅಡ್ಡಾಡ್ತಿರ್ತೀನಿ ಜಾಸ್ತಿ. ನೀನು ಏನಾರು ಅಷ್ಟಿತ್ತು ದಿಮಾಕಿತ್ತಂದ್ರೆ ಬಂದ್ಬಿಡಂತಾರೆ. ಆಯಿತು ನೀನು ನೋಡ್ಕೊಂಬಿಡಪ್ಪ ಅಂತ ಹೇಳಿದ್ರೆ ನೀನು ವಿತಿನ್ ಸೆಕೆಂಡ್ನಾಗ ನಿನ್ನ ಸದಸ್ಯತ್ವನ ರದ್ದು ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಪವರ್ ಇವರಿಗೆ ಯಾರು ಕೊಟ್ಟಿರೋ
ಅಂದರೆ ಇವರಿಂದ ದೊಡ್ಡ ಕೈವಾಡ ಐತೆ ಅಂತ ನಾನು ಅನ್ಕೊಂಡಿದ್ದೆ. ಈಗ 50 ಲಕ್ಷ ಫ್ರಾಡ್ ಮಾಡ್ಯಾರಲ್ರಿ, ಅವ್ರಿಗಿಂತ ಬೆಂಬಲ ಐತ್ರಿ, ಹಾಗಾಗಿ ಫ್ರಾಡ್ ಮಾಡ್ಯಾರ. ಈಗ ನಾವು ಕಾಮಗಾರಿ ಮಾಡೀವಿ ಹಿಂದ್ಗಡೆ. ನಾವು ಸ್ಟಾರ್ಟಿಂಗ್ ನಮ್ಮ ತಾಯಿ ಮೆಂಬರ್ ಆದಾಗ ಅಲ್ಲಿ ವಾರ್ಡ್ ಒಳಗೆ ಪೈಪ್ ಹೊಡೆದಾಗ ನಾವೇ ಮಾಡಿದ್ವಿ. ಕೈಲೆಕ್ಕಂಡು ಮಾಡ್ಬೇಕು, ಕೈಲೆಕ್ಕಂಡು ಮಾಡ್ಕೊಂಡು ಚೆಕ್ ಕೇಳಕ್ಕೆ ಹೋದ್ರೆ ಮೆಂಬರ್ ಆಗಿದ್ದು ಕೈಲೆಕ್ಕಂಡು ಮಾಡಕ್ಕೆ ಬರಲ್ಲ, ಒಂದು ಚೆಕ್ ಅದಕ್ಕೆ ಕೇಳಕ್ಕೆ ಬಂದು ಅಂತ ಕೇಳ್ತಾರೆ. ಈಗ ಒಂದು 9 ತಿಂಗಳಾಯ್ತು ಇವು ವಾರ್ಡಲ್ಲಿ ಬಲ್ಪ್ ಇಲ್ಲ. ಜನರು ಕೇಳಕತ್ತಾರೆ ನಮಗೆ, ಬಲ್ಪ್ ತಂದು ಯಾವಾಗ ಹಾಕ್ತಪ್ಪ ಮೆಂಬರ್ ಅಂತ ಕೇಳ್ತಾರೆ. ಇದನ್ನು ಕೇಳಕ್ಕೆ ಹೋದ್ರೆ ಬಲ್ಪ್ ಏನು ಕಟ್ಸ್ಬೋದಪ್ಪ, ಅಲ್ಲಿ ಕರವಸಿಲ್ಲ, ರೊಕ್ಕಿಲ್ಲ, ನೀನು ನಿಮ್ಮ ವಾರ್ಡ್ನಾಗ ಹೇಳಿ ಕರವಸಲಿ ಕಟ್ಸಂತಾರೆ. ಕರವಸಲಿ ಕೇಳಕ್ಕೆ ಹೋದ್ರೆ ಸನಿಯಕ್ಕೆ ಬರ್ಲಾರ್ದಂಗೆ ನಮಗೆ ಕೆರಳಿ ಹೊಡಿತಾರೆ ರೈತರು. ಯಾಕಂದ್ರೆ ಬಲ್ಪ್ ಹಾಕ್ಲಾರ್ದ ನಾವು ಕರವಸಲಿ ಕಟ್ಟಂದ್ರೆ ಅವ್ರು ಹೆಂಗೆ ಕಟ್ತಾರೆ? ಇವರು ಬೇಕಾದಂಗೆ ಬೇಕಾಗ್ಬಿಟ್ಟು ತಮಗೆ ಯಾರು ಅನುಕೂಲ ಇದಾರ ಅವರಿಗೆ ಲಕ್ಷಾನುಗಟ್ಟಲೆ ಚೆಕ್ ಬರೀತಾರೆ ರೀ. ನಾವು ಕೇಳಕ್ಕೆ ಹೋದ್ರೆ ನಂದು ಇರೋದು ಬರೀ 5,000 ಚೆಕ್ ರೀ. ನಾನು ಸ್ಟಾರ್ಟಿಂಗ್ 3 ವರ್ಷ ಆಯ್ತು ನಮ್ಮ ತಾಯಿ ಮೆಂಬರ್ ಆಗಿ ಬರೀ 3,000 ಚೆಕ್ ಕೊಡೋಕ್ಕಾಗಲ್ರಿ.